ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ 47. ಮುಸ್ಸಂಜೆಯ ಸಮಯದಲ್ಲಿ ಮೂವರು ಕಾಫಿ ಕುಡಿಯಲು ಕುಳಿತಿದ್ದಾಗ ಕಿರಣನ ಫೋನ್ ರಿಂಗ್ ಆಗುತ್ತದೆ. ಪರದೆಯ ಮೇಲೆ ಭೈರಣ್ಣ ಎನ್ನುವ ಹೆಸರು ನೋಡಿ ಮುಗುಳುನಗೆಯಿಂದ ಕರೆಯನ್ನು ಸ್ವೀಕರಿಸುತ್ತಾನೆ. ಹಲೋ, ಹೇಳು ಭೈರಣ್ಣ, ಏನು ಮಾಡ್ತಿದ್ದೀಯಾ? ಕಾಫಿ ಆಯಿತಾ ಎಂದು ಕೇಳಿದರೆ, ಕಿರಣ, ಗುಡ್ ನ್ಯೂಸ್ ಕಿರಣ, ಈ ವಿಷಯವನ್ನು ಕೇಳಿದರೆ ನೀನು ಕುಣಿದಾಡುತ್ತೀಯ ಎಂದು ಭೈರ ಹೇಳಿದನು. ಹೌದಾ, ಏನದು ಹೇಳು ಎಂದನು. ಅಣ್ಣನಿಗೆ ನಿನ್ನ ಪ್ರೀತಿಯ ವಿಷಯ ಗೊತ್ತಾಗಿದೆ, ನಿನ್ನ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಎಂದು ಭೈರ ಹೇಳಿದ ತಕ್ಷಣ ತನ್ನ ಪಾಡಿಗೆ ತಾನು ಕಾಫಿ ಕುಡಿಯುತ್ತಿದ್ದ ಚಿನ್ನು ನೋಡಿ ಹೊರಗೆದ್ದು ಬರುತ್ತಾನೆ. ಭೈರಣ್ಣ, ನಾನು ಇವಾಗಲೇ ಹೇಳಬೇಡ ಎಂದು ಹೇಳಲಿಲ್ವಾ? ನೀನು ಯಾಕೆ ಹೇಳಿದೆ ಎಂದನು. ನಾನೆಲ್ಲಿ ಹೇಳಿದೆ ಕಿರಣ, ನಿಮ್ಮ ಅಣ್ಣ ತುಂಬ ಬುದ್ಧಿವಂತರು, ಅವರೇ ನಿನ್ನ ಸ್ಥಿತಿಯನ್ನು ನೋಡಿ ಗೆಸ್ ಮಾಡಿ ತಿಳಿದುಕೊಂಡರು. ಅಷ್ಟೇ ಅಲ್ಲ ಕಿರಣ, ಅವನಿಷ್ಟನೇ ನನ್ನಿಷ್ಟ, ಅವನು ಇಷ್ಟಪಟ್ಟವರನ್ನೇ ಮದುವೆಯಾಗಲಿ, ನನ್ನದೇನೂ ಅಭ್ಯಂತರ ಇಲ್ಲ, ಅವನು ಖುಷಿಯಾಗಿದ್ದರೆ ಸಾಕು ಎಂದು ಹೇಳಿದ್ದಾರೆ. ಈ ವಿಷಯವನ್ನು ಆದಷ್ಟು ಬೇಗ ಆ ಹುಡುಗಿಗೆ ಅಥವಾ ಸೂರ್ಯನಿಗೆ ತಿಳಿಸು. ವಾವ್ ಭೈರಣ್ಣ, ಎಂತಹ ಸಿಹಿಯಾದ ವಿಷಯ ಹೇಳಿದೆ, ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟು ಖುಷಿಯಾಗ್ತಿದೆ ಎಂದು ಹೇಳಲು ಆಗುತ್ತಿಲ್ಲ. ಇದಕ್ಕೆಲ್ಲ ನೀನೇ ಕಾರಣ. ಥ್ಯಾಂಕ್ಸ್ ಭೈರಣ್ಣ ಎಂದು ಖುಷಿಯಲ್ಲಿ ಎಲ್ಲಿ ಇದ್ದೀನಿ ಎನ್ನುವುದನ್ನು ಮರೆತು ಕೂಗುತ್ತಿದ್ದನು. ಒಳಗೆ ಕುಳಿತಿದ್ದ ಅಣ್ಣ ತಂಗಿ ಇಬ್ಬರು ಅವನು ಜೋರಾಗಿ ಮಾತನಾಡುತ್ತಿರುವುದು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಅವನ ಕೂಗಿಗೆ ಇಬ್ಬರು ಬಾಗಿಲ ಬಳಿ ಬಂದವರು. ಅಣ್ಣ, ನಿನ್ನ ಫ್ರೆಂಡ್ಗೆ ಜ್ವರ ಬಂದಿತ್ತಲ್ಲ, ಆ ಜ್ವರ ಜಾಸ್ತಿಯಾಗಿ ಮೆದುಳಿಗೆ ಏರಿದೆ ಅನಿಸುತ್ತೆ. ಯಾವುದಾದರೂ ಒಳ್ಳೆಯ ಮೆಂಟಲ್ ಡಾಕ್ಟರಿಗೆ ತೋರಿಸು. ಯಾವಾಗ ಹೇಗಿರ್ತಾರೆ ಎನ್ನುವುದೇ ಅರ್ಥವಾಗುವುದಿಲ್ಲ. ಒಂದೊಂದು ಸಾರಿ ಮೂಡಿ ಆಗಿದ್ದರೆ, ಒಂದೊಂದು ಸಾರಿ ಹೀಗೆ ಕೂಗಾಡುತ್ತಾರೆ. ಹೀಗೆ ಮುಂದುವರೆದರೆ ಈ ಕಾಯಿಲೆ ದೊಡ್ಡದಾಗಬಹುದು. ಯಾವುದಕ್ಕೂ ಒಂದು ಸರಿ ಒಳ್ಳೆಯ ಡಾಕ್ಟರ್ಗೆ ತೋರಿಸು ಎಂದಳು ನಗುತ್ತಾ. ಚಿನ್ನು, ಹಾಗೆಲ್ಲ ಮಾತನಾಡಬಾರದು, ಸುಮ್ಮನಿರು. ಅವನಿಗೆ ಏನಾದರೂ ಹೆಚ್ಚಿಗೆ ಖುಷಿಯಾದಾಗ ಮಾತ್ರ ಹೀಗೆ ರಿಯಾಕ್ಟ್ ಮಾಡುವುದು. ಭೈರಣ್ಣ ಏನೋ ಒಳ್ಳೆಯ ವಿಚಾರ ಹೇಳಿರುತ್ತಾರೆ, ಅದಕ್ಕೆ ಇಷ್ಟೊಂದು ಖುಷಿಯಾಗಿ ಮಾತನಾಡುತ್ತಿದ್ದಾನೆ. ಅಷ್ಟಕ್ಕೆಲ್ಲ ನೀನು ಈ ರೀತಿ ಮಾತನಾಡುತ್ತೀಯಲ್ಲ, ಅವನಿಗೆ ಕೇಳಿಸಿದರೆ ಬೇಜಾರಾಗುತ್ತಾನೆ. ಇನ್ನೊಂದು ಸರಿ ಹಾಗೆಲ್ಲ ಮಾತನಾಡಬೇಡ ಎಂದನು ಸೂರ್ಯ. ಅಲ್ಲ ಅಣ್ಣ, ಅವರ ಭೈರಣ್ಣನ ಜೊತೆ ಮಾತನಾಡುವ ಬದಲು ನೇರವಾಗಿ ಅವರ ಅಣ್ಣನ ಜೊತೆಯಲ್ಲಿಯೇ ಮನಸ್ಸು ಬಿಚ್ಚಿ ಮಾತನಾಡಬಹುದಲ್ವಾ? ಯಾಕೆ ಅವರ ಅಣ್ಣನ ಬಳಿ ಮಾತನಾಡುವುದಿಲ್ಲ? ಮಾತನಾಡಲು ಇಷ್ಟ ಇಲ್ವಾ, ಅಥವಾ ಅವರ ಅಣ್ಣನನ್ನು ನೋಡಿದರೆ ಭಯನ? ಭೈರಣ್ಣನ ಜೊತೆಯಲ್ಲಿಯೂ ಮಾತನಾಡಲಿ, ಅದರ ಜೊತೆಗೆ ಅವರ ಅಣ್ಣನ ಜೊತೆಯಲ್ಲಿಯೂ ಸ್ವಲ್ಪ ಮಾತನಾಡಬೇಕು ಅಲ್ವಾ? ನಾನು ನೋಡಿದ ಹಾಗೆ ಒಂದೇ ಒಂದು ದಿನಕ್ಕೂ ಅವರ ಅಣ್ಣನ ಜೊತೆ ಮಾತಾಡಿಲ್ಲ. ಇವರ ಸಂಬಂಧ ಒಂಥರ ವಿಚಿತ್ರ ಅನಿಸಲ್ವಾ ಅಣ್ಣ? ನಾನು ನೋಡಿದ ಹಾಗೆ ಈ ರೀತಿಯ ವಿಚಿತ್ರ ಜನಗಳು ಇದೇ ಮೊದಲು ನೋಡುತ್ತಿರುವುದು ನಾನು ಎಂದಳು. ನಾನು ಈ ವಿಷಯದ ಬಗ್ಗೆ ಅವನ ಬಳಿ ತುಂಬ ಸಾರಿ ಮಾತನಾಡಿದ್ದೇನೆ, ಆದರೆ ಅದಕ್ಕೆ ಅವನು ಬಳಿ ಉತ್ತರ ಇಲ್ಲ. ಹಣ ಆಸ್ತಿಗೋಸ್ಕರ ಹೊಡೆದಾಡಿರುವ ಅಣ್ಣ ತಮ್ಮಂದಿರನ್ನು ನೋಡಿದ್ದೇವೆ, ಅಧಿಕಾರಕ್ಕೋಸ್ಕರ ಹೊಡೆದಾಡುವ ಅಣ್ಣ ತಮ್ಮರನ್ನು ನೋಡಿದ್ದೇವೆ, ಆದರೆ ಇವರು ಮಾತ್ರ ಒಬ್ಬರ ಮೇಲೆ ಒಬ್ಬರಿಗೆ ತುಂಬ ಪ್ರೀತಿ ಗೌರವ ಇದೆ, ಅದನ್ನು ಹೇಳಿಕೊಳ್ಳಲು ಹಿಂದೇಟು ಹಾಕುತ್ತಾರೆ. ಅವರೇ ಸಲಿಗೆಯಿಂದ ಮಾತನಾಡಿಸುವುದಿಲ್ಲ, ನಾನು ಯಾಕೆ ಮಾತನಾಡಿಸಬೇಕು ಎನ್ನುವ ಹಠ ಇವನದು. ಸಲಿಗೆಯಿಂದ ಮಾತನಾಡಿಸಲು ಅವನಿಗೆ ಅಷ್ಟು ಹಠ ಇರಬೇಕಾದರೆ ನಾನು ಯಾಕೆ ಮಾತನಾಡಿಸಲಿ ಎನ್ನುವ ಆತ್ಮಗೌರವ ಮತ್ತು ಅಹಂ ಅವರ ಅಣ್ಣನದು. ಇವನು ಆ ಹಠ ಬಿಡಬೇಕು, ಅವರು ಆತ್ಮಗೌರವ ಎನ್ನುವ ಹೊದಿಕೆ ಅಥವಾ ತೋರಿಕೆಯ ಅಹಂ ಬಿಡಬೇಕು. ಹಾಗಾದರೆ ಮಾತ್ರ ಇಬ್ಬರು ತುಂಬ ಆತ್ಮೀಯವಾಗಿ ಸಲಿಗೆಯಿಂದ ಮಾತನಾಡಲು ಸಾಧ್ಯ. ಅಣ್ಣ ತಂಗಿ ಇಬ್ಬರು ಅವನ ಬಗ್ಗೆ ನಿಂತು ಮಾತನಾಡುತ್ತಿದ್ದರೆ ಇವನು ಇನ್ನು ಫೋನಿನಲ್ಲಿ ಮಾತನಾಡುತ್ತಲೇ ಇದ್ದನು. ಕೊನೆಗೆ ಇವರು ನಿಂತು ಮಾತನಾಡುತ್ತಿರುವುದನ್ನು ನೋಡಿದವನು, ಆದರೆ ಅವರು ಏನು ಮಾತನಾಡುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿ ಕೇಳಲಿಲ್ಲ. ಕೊನೆಗೆ ಕರೆ ಕಡಿತಗೊಳಿಸಿ ಇವರ ಬಳಿಗೆ ಬಂದನು. ಏನು ಅಣ್ಣ ತಂಗಿ ಇಬ್ಬರು ಇಷ್ಟೊಂದು ಮಾತನಾಡ್ತಿದ್ದೀರಲ್ಲ, ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೀರಾ ಎಂದು ಕೇಳಿದರೆ, ಯಾವ ಡಾಕ್ಟರಿಗೆ ತೋರಿಸುವುದು ಎಂದು ಹುಡುಕುತ್ತಿದ್ದೇವೆ, ತಟ್ಟನೆ ಉತ್ತರಿಸಿದಳು. ವಾಟ್, ಡಾಕ್ಟರ? ಯಾಕೆ, ಏನಾಯಿತು, ಯಾರಿಗೆ ತೋರಿಸಬೇಕು ಎಂದನು. ಹಾಗೇನಿಲ್ಲ ಕಣ, ಅವಳು ತಮಾಷೆ ಮಾಡ್ತಿದ್ದಾಳೆ, ಬಾ ಎಂದು ಮಾತನ್ನು ಅಲ್ಲಿಗೆ ಮರೆಸಿದನು ಸೂರ್ಯ. ಅಂದು ಭಾನುವಾರವಾಗಿದ್ದರಿಂದ ಸೂರ್ಯ ಕಿರಣ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದರೆ ಚಿನ್ನು ಫೋನಿನಲ್ಲಿ ಮಾತನಾಡುತ್ತಿದ್ದವಳು ಕರೆ ಕಡಿತಗೊಳಿಸಿ ತನ್ನಣ್ಣನ ಬಳಿಗೆ ಬಂದಳು.
ಅಣ್ಣ ಮಾನಸಾಗೆ ಹುಷಾರಿಲ್ಲದೇನೆ ಒಂದು ವಾರದಿಂದ ಕಾಲೇಜಿಗೆ ಬಂದಿಲ್ಲ. ಅವರ ಮನೆ ಇಲ್ಲೇ ಹತ್ತಿರದಲ್ಲಿ ಇದೆ, ನಾನು ಹೋಗಿ ನೋಡಿಕೊಂಡು ಬರ್ತೀನಿ ಎಂದು ಕೇಳಿದಳು. ಚಿನ್ನು, ತುಂಬ ಬಿಸಿಲಿದೆ, ಅಲ್ಲದೆ ಅವರ ಮನೆಗೆ ನೀನು ಯಾವತ್ತೂ ಹೋಗಿಲ್ಲ, ಇಲ್ಲಿಯ ರೋಡ್ಗಳು ಸಹ ನಿನಗೆ ಸರಿಯಾಗಿ ಗೊತ್ತಿಲ್ಲ, ಬೇಡ ಎಂದನು ಸೂರ್ಯ. ಅವರ ಮನೆ ಕಾಲೇಜಿಗೆ ಹೋಗುವ ರೋಡಿನಲ್ಲಿ ಇದೆ ಅಣ್ಣ, ನಾನು ಬಸ್ಸಿನಲ್ಲಿ ನೋಡಿದ್ದೀನಿ, ಅಲ್ಲದೆ ಅಂಬಿಕಾ ಕೂಡ ಬರ್ತಾಳೆ. ಇವಾಗ ನಾನು ಅಂಬಿಕಾ ಜೊತೆಯಲ್ಲಿಯೇ ಮಾತನಾಡಿದ್ದು. ಪ್ಲೀಸ್ ಅಣ್ಣ, ಹೋಗಿ ಬರ್ತೀನಿ, ಅಲ್ಲಿ ಹೆಚ್ಚು ಹೊತ್ತು ಇರುವುದಿಲ್ಲ, ಬೇಗ ಬರ್ತೀವಿ ಎಂದಳು. ನಿನಗೆ ಒಂದು ಸರಿ ಹೇಳಿದರೆ ಅರ್ಥ ಆಗಲ್ವಾ? ಈ ಬಿಸಿಲಿನಲ್ಲಿ ಯಾರೋ ಗೊತ್ತಿಲ್ಲದವರ ಮನೆಗೆ, ಅದು ಇಬ್ಬರೇ ಹೆಣ್ಮಕ್ಳು ಹೋಗೋಕ್ಕಾಗುತ್ತಾ? ಅವಳು ಹುಷಾರಾದ ಮೇಲೆ ಕಾಲೇಜಿಗೆ ಬರ್ತಾಳಲ್ಲ, ಆವಾಗ ಮಾತಾಡಿಸು ಸಾಕು. ಎಲ್ಲಿ ಬೇಕು ಅಲ್ಲಿ ಸುತ್ತಲೂ ಇದೇನು ನಿಮ್ಮೂರು ಎಂದು ತಿಳಿದಿದ್ದೀಯಾ? ಇದು ಬೆಂಗಳೂರು, ನಮ್ಮಗಳಿಗೆ ರೋಡ್ ಕನ್ಫ್ಯೂಸ್ ಆಗುತ್ತೆ, ಇನ್ನು ಸರಿಯಾಗಿ ಒಂದೇ ಒಂದು ರೋಡ್ ನೋಡದ ನೀನು ಹೋಗಿ ಹೇಗೆ ಬರ್ತೀಯ? ಏನೂ ಬೇಡ, ಸುಮ್ಮನಿರು ಎಂದು ಜೋರು ಮಾಡಿದನು ಕಿರಣ. ಎಲ್ಲದಕ್ಕೂ ನಂದೊಂದೆಲ್ಲಿಡ್ಲಿ ನಂಜುಂಡ ಎಂದು ಬರ್ತಾರಲ್ಲ ಇವರು ಎಂದು ಮನದಲ್ಲಿ ಹೇಳಿಕೊಂಡು ಅವನನ್ನೇ ತಿನ್ನುವ ಹಾಗೆ ನೋಡಿದಳು. ಪ್ಲೀಸ್ ಅಣ್ಣ, ತುಂಬ ಹುಷಾರಿಲ್ವಂತೆ, ಇವತ್ತೊಂದು ದಿನ ಅಷ್ಟೇ, ಇನ್ಯಾವತ್ತೂ ಹೋಗಲ್ಲ, ಪ್ಲೀಸ್ ಅಣ್ಣ ಹೋಗ್ಬರ್ತೀನಿ ಎಂದು ಸೂರ್ಯನ ಬಳಿ ಕುಳಿತು ಕೇಳಿದಳು. ಸೂರ್ಯನಿಗೆ ಅವಳ ಕೋರಿಕೆಯನ್ನು ಕೇಳಿ ಬೇಡ ಎನ್ನಲಾಗಲಿಲ್ಲ. ಸರಿ ಬಾ, ನಾನು ಬರ್ತೀನಿ, ಹೋಗಿ ಬರೋಣ ಎಂದನು. ನೀನು ಯಾಕೆ ಅಣ್ಣ? ಬೇಡ, ನಾನೇನೋ ಅವಳ ಫ್ರೆಂಡ್ ಎಂದು ಹೋಗ್ತೀನಿ, ನೀನು ಅಲ್ಲಿಗೆ ಬರುವುದು ಸರಿ ಕಾಣುವುದಿಲ್ಲ, ಅಲ್ಲದೆ ನಿನ್ನ ಕೆಲಸ ಸುಮ್ಮನೆ ನನ್ನಿಂದ ಹಾಳಾಗುತ್ತದೆ, ನೀನೇನು ಭಯಪಡಬೇಡ, ನಾನು ಹೋಗಿ ಬರ್ತೀನಿ ಎಂದಳು. ಸರಿ, ಹುಷಾರಾಗಿ ಹೋಗಿ ಬಾ, ಏನಾದರೂ ಇದ್ರೆ ಕಾಲ್ ಮಾಡಿ ಹೇಳು ಎಂದನು ಸೂರ್ಯ. ಅಷ್ಟರಲ್ಲಿ ಸಿಂಚನ ಅಲ್ಲಿಗೆ ಬಂದಿದ್ದಳು. ಸಿಂಚನಳನ್ನು ಅಲ್ಲಿ ನೋಡಿದ ಚಿನ್ನು ತುಂಬ ಖುಷಿಯಿಂದ ಅವಳನ್ನು ತಬ್ಬಿ, ಅಕ್ಕ, ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ, ನಾನು ಬರೋವರೆಗೂ ನೀವು ಮನೆಗೆ ಹೋಗುವ ಹಾಗಿಲ್ಲ ಎಂದು ಹೇಳಿಯೇ ಹೋದದ್ದು. ಸೂರ್ಯ ಸಿಂಚನಳನ್ನು ನೋಡಿ ಏನು ಮಾತನಾಡದೆ ಮತ್ತೆ ತನ್ನ ಕೆಲಸ ಮುಂದುವರೆಸಿದನು. ಸಿಂಚನ, ಇದ್ದಕ್ಕಿದ್ದ ಹಾಗೆ ಬಂದಿದೆಯಾ? ಒಂದು ಫೋನ್ ಕೂಡ ಮಾಡಿಲ್ಲ, ಹಾಗೆ ಬಂದಿದೆಯಲ್ಲ, ಏನು ವಿಷಯ ಎಂದು ಕೇಳಿದನು ಕಿರಣ. ಏನಿಲ್ಲ ಕಿರಣ, ಚಿನ್ನುವನ್ನು ನೋಡಬೇಕು ಎನಿಸಿತು, ಅದಕ್ಕೆ ಮಾತನಾಡಿಸಿಕೊಂಡು ಹೋಗೋಣ ಎಂದು ಬಂದೆ. ಫ್ರೆಂಡ್ ಮನೆಗೆ ಹೋಗುವಳನ್ನು ನನಗೋಸ್ಕರ ಉಳಿಸಿಕೊಳ್ಳುವುದು ಸರಿ ಕಾಣಲಿಲ್ಲ, ಅದಕ್ಕೆ ಸುಮ್ಮನಾದೆ ಎಂದಳು. ಇವರಿಬ್ಬರು ಪ್ರೈವೇಟ್ ಆಗಿ ಮಾತನಾಡುವುದೇ ಕಡಿಮೆ ಏನು ಮಾತೇ ಆಡುವುದಿಲ್ಲ, ಹಾಗೆ ಮಾತನಾಡಲು ಇವರಿಗೆ ಸಮಯವೇ ಸಿಗುವುದಿಲ್ಲ. ಹೇಗಿದ್ದರೂ ಇವತ್ತು ಚಿನ್ನು ಇಲ್ಲ, ಇವರಿಬ್ಬರೇ ಮನಸ್ಸು ಬಿಚ್ಚಿ ಮಾತನಾಡಲಿ ಎಂದು ಯೋಚಿಸಿದವನು ಕುಳಿತಲ್ಲಿಯೇ ಒಂದು ಉಪಾಯ ಮಾಡಿದನು. ಮನೆ ಕೆಲಸದ ಮಂಜನಿಗೆ ಕರೆ ಮಾಡಿದವನು ಮಂಜ ಕರೆ ಸ್ವೀಕರಿಸುವ ಮೊದಲೇ ಕರೆ ತುಂಡರಿಸಿದನು ಕಿರಣ್. ತಕ್ಷಣಕ್ಕೆ ಮಂಜನೇ ಕಿರಣನಿಗೆ ಕರೆ ಮಾಡಿದ. ಹಲೋ, ಹೇಳು ಮಂಜ ಎಂದು ಹೇಳಿದನು. ಏನು, ಅರ್ಜೆಂಟ್ ಬರಬೇಕಾ? ಸರಿ, ಇನ್ನು 5 ನಿಮಿಷದಲ್ಲಿ ಅಲ್ಲಿರ್ತೀನಿ ಎಂದು ಅವಸರದಲ್ಲಿ ಇವನೇ ಕರೆ ತುಂಡರಿಸಿದವನು. ಸೂರ್ಯ, ಮಂಜ ಏನೋ ಅರ್ಜೆಂಟ್ ಬಾ ಎಂದು ಹೇಳುತ್ತಿದ್ದಾನೆ, 10 ನಿಮಿಷ ಬರ್ತೀನಿ ಎಂದು ಲ್ಯಾಪ್ಟಾಪನ್ನು ಕ್ಲೋಸ್ ಮಾಡಿ ಅಲ್ಲೇ ಇಟ್ಟು ಬೈಕಿನ ಕೀ ತೆಗೆದು ಹೊರಟನು. ಎಲ್ಲರೂ ಇದ್ದರೆ ಪರಿಸ್ಥಿತಿಯನ್ನು ಹೇಗೋ ನಿಭಾಯಿಸುತ್ತಿದ್ದಳು ಸಿಂಚನ. ಆದರೆ ಈಗ ಮನೆಯಲ್ಲಿ ಇರುವುದು ಇಬ್ಬರೇ. ಅವಳ ಹೃದಯದ ಜೊತೆ ಬಡಿತವು ಶುರುವಾಯಿತು. ಅವಳ ಹೃದಯ ಜೋರಾಗಿ ಬಡಿಯಲು ಶುರುವಾಯಿತು. ಅಲ್ಲೇ ಒಂದು ಕುರ್ಚಿಯ ಮೇಲೆ ಕುಳಿತು ದುಪ್ಪಟ್ಟಾದ ತುದಿಯನ್ನು ಬೆರಳಿನ ಸುತ್ತಿ ಮುದ್ದೆ ಮಾಡುತ್ತಿದ್ದಳು. ಇದನ್ನು ಕಿರುಗಣ್ಣಿನಲ್ಲಿಯೇ ನೋಡಿದ ಸೂರ್ಯ, ಹೇಳು, ಏನು ವಿಷಯ? ನೀನು ಸುಮ್ಮನೆ ಹಾಗೆಲ್ಲ ಬರುವುದಿಲ್ಲ, ನನಗೆ ಗೊತ್ತು, ಏನೋ ಹೇಳಲು ಬಂದಿದ್ದೀಯ, ಧೈರ್ಯವಾಗಿ ಹೇಳು ಎಂದನು. ಅದು ಏನಿಲ್ಲ ಎಂದಳು ಹೆದರಿಕೆಯಲ್ಲೇ. ಏನಿಲ್ಲ ಅಂದ ಮೇಲೆ ಅದು ಅಂತ ಯಾಕೆ ರಾಗ ಎಳೆಯುತ್ತಿದ್ದೀಯಾ? ಏನಾದರೂ ಮಾತನಾಡಬೇಕು ಎಂದರೆ ಹೇಳು, ಇಲ್ಲದಿದ್ದರೆ ಇನ್ನೊಂದು ದಿನ ಮಾತನಾಡಬೇಕು ಎಂದರೂ ನಿನ್ನ ಮಾತನ್ನು ಕೇಳುವ ತಾಳ್ಮೆ ನನಗಿರುವುದಿಲ್ಲ ಎಂದು ಲ್ಯಾಪ್ಟಾಪನ್ನು ಪಕ್ಕಕ್ಕೆ ಇಟ್ಟು ಕೇಳಿದನು. ಅದು ನಾನು ನಿಮಗೆ ನಿಜವಾಗಲೂ ಇಷ್ಟವಾಗಿದ್ದೀನಾ ಅಥವಾ ನನ್ನ ಪರಿಸ್ಥಿತಿಯನ್ನು ನೀವು ನೋಡಿ ಒಪ್ಪಿಗೆ ಕೊಟ್ಟಿದ್ದೀರಾ ಎನ್ನುವ ಗೊಂದಲ ಶುರುವಾಗಿದೆ ನನಗೆ. ಏಕೆಂದರೆ ನನ್ನಿಂದ ಆದಷ್ಟು ಯಾವಾಗಲೂ ಅಂತರ ಕಾಯ್ದುಕೊಂಡಿರ್ತೀರ, ಒಂದು ಕಾಲ್ ಮಾಡಿ ಮಾತನಾಡುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಪ್ರೇಮಿಗಳು ಹೇಗಿರ್ತಾರೆ ಎಂಬುದು ನಿಮಗೆ ಗೊತ್ತು. ನೀವು ಹಾಗೆ ಇರಿ ಎಂದು ಹೇಳುತ್ತಿಲ್ಲ, ಅದು ನನಗೂ ಇಷ್ಟವಾಗುವುದಿಲ್ಲ. ಆದರೂ ನನಗೋಸ್ಕರ ಸ್ವಲ್ಪ ಸಮಯ ಕೊಟ್ಟರೆ ಸಾಕು. ಆ ಒಂದು ಚಿಕ್ಕ ಸಮಯದಲ್ಲಿ ನಿಮ್ಮ ಮನಸ್ಸಿನ ಮಾತು ಕೇಳಬೇಕೆಂಬುದು ನನ್ನ ಆಸೆ. ಅದು ನೇರವಾಗಿಯೇ ಆಗಬೇಕೆಂದಿಲ್ಲ, ಫೋನಿನಲ್ಲಾದರೂ ಸರಿ. ಇಷ್ಟೇ ನನ್ನ ಮನದಲ್ಲಿ ಮೂಡಿರುವ ಪ್ರಶ್ನೆಗಳು ಎಂದು ತಲೆ ಬಗ್ಗಿಸಿಯೇ ಎಲ್ಲವನ್ನೂ ಹೇಳಿದಳು. ಪ್ರಕೃತಿ ಹಾಗೆ ಹೇಳಿದ ಹಾಗಿನಿಂದ ಇವಳ ಮನಸ್ಸಿನ ಮೂಲೆಯಲ್ಲಿ ಸೂರ್ಯ ನನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದಾರಾ ಎನ್ನುವ ಸಣ್ಣ ಅನುಮಾನ ಶುರುವಾಯಿತು. ಆದರೂ ಅದನ್ನು ತೋರಿಸಿಕೊಂಡಿರಲಿಲ್ಲ. ಇವಾಗ ಸೂರ್ಯ ಒಬ್ಬನೇ ಇದ್ದಿದ್ದರಿಂದ ಎಲ್ಲವನ್ನು ಭಯದಲ್ಲಿ ಹೇಳಿ ಮುಗಿಸಿದಳು. ಅವಳ ಮಾತಿಗೆ ಮುಗುಳು ನಕ್ಕವನ್, ಗುಡ್, ಎಷ್ಟೊಂದು ಮಾತನಾಡುವುದನ್ನು ಕಲಿತಿದ್ದೀಯಾ? ಇವಾಗೇನು ನಾವು ಕೂಡ ಸಿನಿಮಾ, ಪಾರ್ಕ್, ಹೋಟೆಲ್ ಎಂದು ಸುತ್ತಬೇಕಾ? ಸರಿ ಬಾ, ನಾನು ರೆಡಿ ಇದ್ದೀನಿ, ಹೋಗೋಣ ಎಂದು ಎದ್ದು ನಿಂತನು.
ನಾನು ಹೇಳಿದ್ದು ಆ ಅರ್ಥದಲ್ಲಲ್ಲ. ನಾನೇನೋ ಹೇಳಿದರೆ ನೀವೇನೋ ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ ಎಂದು ಹೇಳುವಷ್ಟರಲ್ಲಿ ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಳು. ಮತ್ತೆ ಇನ್ನೇನು ಸಿಂಚನ, ನಿನ್ನ ಆ ಯೋಚನೆಗಳು, ಗೊಂದಲಗಳನ್ನು ನಿನ್ನ ತಲೆಯಿಂದ ತೆಗೆದುಹಾಕು. ಮೊದಲು ಚೈಲ್ಡಿಶ್ ಥರ ಯೋಚನೆ ಮಾಡುವುದನ್ನು ಬಿಡು. ಇಷ್ಟವಿಲ್ಲದವರ ಜೊತೆ ಒಂದು ಕ್ಷಣ ಮಾತನಾಡಲು ಹಿಂದೆ ಮುಂದೆ ನೋಡುತ್ತೇವೆ. ಅಂಥದ್ದರಲ್ಲಿ ಜೀವನ ಪರ್ಯಂತ ಇಷ್ಟವಿಲ್ಲದ ಅವರ ಜೊತೆ ಬಾಳಲಾಗುತ್ತದಾ? ನೀನೇ ಹೇಳು. ನಾನು ಇಷ್ಟಪಟ್ಟು ನಿನ್ನನ್ನೇ ಮದುವೆಯಾಗಬೇಕು ಎಂದು ನಿರ್ಧಾರ ಮಾಡಿದ ಮೇಲೆ ಈ ವಿಷಯವನ್ನು ನಿಮ್ಮ ಮನೆಯಲ್ಲಿ ಮಾತನಾಡಿದ್ದು. ಇದನ್ನು ನೀನ್ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದನು. ಈ ಮಾತನ್ನು ಕೇಳಿದ ಸಿಂಚನಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಬೆಳದಿಂಗಳ ರಾತ್ರಿಯ ಚಂದ್ರಮ ಕೈಗೆ ಸಿಕ್ಕಷ್ಟೇ ಖುಷಿಯಾಯಿತು ಅವಳಿಗೆ. ಒಡನೆಯೇ ಓಡಿ ಹೋಗಿ ನಿಂತಿದ್ದ ಸೂರ್ಯನನ್ನು ಜೋರಾಗಿ ತಬ್ಬಿದಳು. ಸೂರ್ಯ ಹಾಗೆ ನಿಂತಿದ್ದನ್ನು ನೋಡಿದವಳು, ಇಲ್ಲಿ ಯಾವ ಸಿಸಿ ಕ್ಯಾಮರಾಗಳೂ ಇಲ್ಲ ಎಂದು ಅವನೆದೆಯಲ್ಲಿ ಮುಖ ಹುದುಗಿಸಿಯೇ ಹೇಳಿದಳು. ಅವಳ ಪುಟ್ಟ ಮಗುವಿನಂತಹ ಮಾತಿಗೆ ಕರಗಿದ ಸೂರ್ಯ ಮತ್ತೊಮ್ಮೆ ಮುಗುಳು ನಕ್ಕು ಕೈಗಳು ಅವಳ ಭುಜವನ್ನು ಬಳಸಿದವು. ಸೂರ್ಯನ ಆ ಭರವಸೆಯ ಅಪ್ಪುಗೆ ಎಷ್ಟೋ ದಿನಗಳ ನಂತರ ತೃಪ್ತಿಯ ಭಾವವನ್ನು ನೀಡಿತು. ಸಿಂಚನಳ ಹೃದಯಕ್ಕೆ ಅವಳಿಗೆ ಸೂರ್ಯನ ಮೇಲಿದ್ದ ಪ್ರೀತಿ ಇಂದು ದುಪ್ಪಟ್ಟಾಯಿತು. ಹುಡುಗಿ ಸೂರ್ಯನನ್ನು ಬಿಡುವಂತೆ ಕಾಣಲಿಲ್ಲ. ಸೂರ್ಯನೇ ಎಚ್ಚೆತ್ತು ಅವಳ ಭುಜ ಹಿಡಿದು ಹಿಂದೆ ಸರಿಸಿದ ಕ್ಷಣ ಇಬ್ಬರ ಕಣ್ಣೋಟವು ಬೆರೆತವು. ಆ ಕ್ಷಣ ಇಬ್ಬರಲ್ಲಿಯೂ ಹೇಳಲಾಗದ ಪುಳಕ ಉಂಟಾಯಿತು. ಐ ಲವ್ ಯು ಎಂದು ಮೆಲ್ಲನೆ ನುಡಿದ ಸೂರ್ಯ ಸಿಂಚನ ಹಣೆಗೆ ಸಿಹಿ ಮುದ್ರೆಯನ್ನು ಒತ್ತಿದನು. ಮುಂದುವರಿಯುವುದು